ಚಿಕ್ಕ ವಯಸ್ಸಲ್ಲಿ ಅಪ್ಪನೋ ಅಮ್ಮನೋ ಅದು ಒಂದು ಟಾನಿಕ್ ಬರ್ತಿತ್ತು, ಪಿಂಕ್ ಕಲರ್ದು ಪ್ರಾಬಬ್ಲಿ ಅದು ಗ್ಯಾಸ್ಟ್ರಿಕ್ ಅನ್ಸುತ್ತೆ. ಗ್ಯಾಸ್ಟ್ರಿಕ್ ಏನು ಪಿಂಕ್ ಕಲರ್ ಅಲ್ಲಿ ಬರುತ್ತೆ, ಬೇಬಿ ಪಿಂಕ್ ಅಲ್ಲಿ ಥಿಕ್ ಆಗಿ ಬರುತ್ತೆ. ಅದು ಎಷ್ಟು ಟೇಸ್ಟ್ ಇರುತ್ತೆ ಅಂತಂದ್ರೆ ಅದು ಅದು ದೊಡ್ಡವರು ಆ ತೆಗೆದುಕೊಳ್ಳೋ ಟಾನಿಕ್, ಅದು ಟಾನಿಕ್ ಬಾಟಲ್ಸ್ ಬರ್ತಿತ್ತು. ಚಿಕ್ಕವರು ಅದನ್ನ ತಗೋಬಾರ್ದು. ಬಟ್ ಅದರ ಸ್ಮೆಲ್ಲು, ಅದರ ಟೇಸ್ಟ್ ಸಖತ್ತಾಗಿರುತ್ತೆ. ಕಲರು ಕೂಡ ಸೂಪರ್ ಆಗಿರುತ್ತೆ. ಅಪ್ಪ ಅಮ್ಮ ಇಲ್ದೇ ಇದ್ದಾಗ ಆ ಟಾನಿಕ್ ತೆಗಿಯೋದು ಅಂತ ಹೇಳ್ಕೊಂಡು ಟಾನಿಕ್ ಅನ್ನ ಕ್ಯಾಪ್ ಅಲ್ಲಿ ಹಾಕೊಳ್ಳೋದು, ಲಟಕ್ ಅಂತ ಬಾಯಿಗೆ ಹಾಕೊಳ್ಳೋದು, ಮುಚ್ಬಿಡೋದು, ಸೈಡ್ಗಿಡೋದು. ಬಾ 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 ಬಾ, ಸುಖಾನೇ ಬೇರೆ, ಆ ಟೇಸ್ಟೇ ಬೇರೆ. ಇನ್ನೂ ಹೇಳ್ಬೇಕು ಅಂತಂದ್ರೆ ಗೊತ್ತಿ ಕೇಳಿ ತಗೊಂಡ್ರೆ ಟೇಸ್ಟ್ ಇರಲ್ಲ, ಕೇಳಿದಿರಾ ಸೀಕ್ರೆಟ್ ಆಗಿ ಬಾಯಿ ಹಾಕೊಂಡ್ರೆ ಟೇಸ್ಟ್ ಇರುತ್ತೆ. ಅದು ಯಾವ್ದೇ ಆಗ್ಲಿ, ಹೌದಾ? ಕೇಳಿದಿರ ಸೀಕ್ರೆಟ್ ಆಗಿ ಬಾಯಿ ಹಾಕೊಂಡು ಅದ್ರಲ್ಲಿ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಡ್ ಆನ್ ಆಗುತ್ತೆ. ಹಾರ್ಲಿಕ್ಸ್ ತಂದಿಟ್ರು ಮನೆಯಲ್ಲಿ, ಹಾರ್ಲಿಕ್ಸ್ ತಂದಿಟ್ರು. ಏನ್ ಹೇಳ್ತಾರೆ ಅಮ್ಮ, ದಿನಾ ಸಾಯಂಕಾಲ ಕೊಡ್ತೀನ ನೀನ್ ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಅಂತಾರೆ. ನಾವ್ ದಿನಾ ಸಾಯಂಕಾಲ ಮಾತ್ರ ತಗೋತೀವ, ಸಾಯಂಕಾಲ ಮಾತ್ರ ಹಾರ್ಲಿಕ್ಸ್ ಹೋಗುತ್ತಾ ಬಾಯಿಗೆ. ಸ್ಕೂಲ್ಗೆ ಹೋಗಕ್ ಮೊದ್ಲು 2 ಸ್ಪೂನು, ಬಟ್ಟೆ ಹಾಕೊಳಕ್ ಮುಂಚೆ 2 ಸ್ಪೂನು, ತಿಂಡಿ ತಿಂದ ಮೇಲೆ 2 ಸ್ಪೂನು. 1 ತಿಂಗಳು ಬರ್ಬೇಕಾಗಿರೋದು 10 ದಿನದಲ್ಲೇ ಖತಮ್. ಏನಾಯ್ತು 10 ದಿನದಲ್ಲೇ ಆಗೋಯ್ತು ಅಂತಂದ್ರೆ ಗೊತ್ತಿಲ್ಲ ಅಮ್ಮ, ಗೊತ್ತಿಲ್ಲ. ಯಾಕೆ? ಕೈತರ ಮಾಡ್ಕೊಂಡು ಕದ್ಕೊಂಡು ತಿನ್ನೋ ಹಾರ್ಲಿಕ್ಸ್ ಅಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒರಿಜಿನಲ್ ಹಾರ್ಲಿಕ್ಸ್ ಗಿಂತ ಅಮ್ಮ ಕೊಡ್ತಿದಾರಲ್ವಾ ಹಾರ್ಲಿಕ್ಸ್ ಹಾಕ್ಬಿಟ್ಟೆ 2 ಸ್ಪೂನ್ ಹಾಕೋ ಜಾಗದಲ್ಲಿ 3 ಸ್ಪೂನ್ ಚೆನ್ನಾಗಿರುತ್ತೆ ಕುಡಿಯೋ ಅಂತ. ಆದ್ರೂ ನಮ್ಗೆ ಅದ್ರಲ್ಲಿ ಟೇಸ್ಟ್ ಸಿಗಲ್ಲ. ಯಾವ್ದ್ರಲ್ಲಿ ಸಿಗುತ್ತೆ? ಅಮ್ಮ ಇಲ್ದಿದ್ದಾಗ ಕಿಚನ್ಗೆ ಹೋಗ್ಬಿಟ್ಟು ಡಬ್ಬಗಳಲ್ಲಿ ಕೈ ಹಾಕಿ ಆ ಸ್ಪೂನ್ ತುಂಬಾ ಬಾಯಿಗೆ ಹಾಕೊಂಡು ಆ ಹಾರ್ಲಿಕ್ಸ್ ಎಲ್ಲ ಹೊಗೆ ತರ ಬಾಯಲ್ಲಿ ಬರ್ತಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನೆಕ್ಕೊಂಡು ಇದೆಲ್ಲಾ ಮಾಡ್ಕೊಂಡು ಅಪ್ಪಿ ಏನಾದ್ರೂ ಅದ ನೆಲದ ಮೇಲೆ ಬಿದ್ರೆ ಅದನ್ನ ಒರೆಸ್ಕೊಂಡು ಅದನ್ನೂ ಬೇಕಾದ್ರೆ ನೆಕ್ಕೊಂಡು ಎಲ್ಲಾ ಮಾಡಿ ಇಷ್ಟೆಲ್ಲಾ ಮಾಡಿದ್ರೆ ಹಾರ್ಲಿಕ್ಸ್ ನಮ್ಗೆ ತಿಂದಂಗೆ ಸುಖ. ಇದೆಲ್ಲ ಅಮ್ಮನ್ ಗೊತ್ತಿರುತ್ತಾ? ಇದೆಲ್ಲ ಅಮ್ಮ ಇದ್ದಾಗ ಮಾಡ್ತೀವ, ಇಲ್ದಿದ್ದಾಗ ಮಾಡ್ತೀವ? ಇದ್ದಾಗ ಮಾಡಿದ್ರೆ ತುಳಿತಾರೆ. ಹಂಗೆ ತುಳಿಬಾರ್ದು ಅಂತಂದ್ರೆ ಇಳ್ದಿದ್ದಾಗ ಮಾಡ್ಬೇಕು. ಇಳ್ದಿದ್ದಾಗ ಯಾರಿಗೂ ಕಾಣದಂಗೆ ತಿಂದ್ರೆ ಹಬ್ಬ 1 ಸ್ಪೂನು 100 ಸ್ಪೂನ್ಗೆ ಸಮಾನ. ಅದು ಬಾಯಿಗೆ ಹಾಕೊಂಡು ಆ ದಿನ ಪೂರ್ತಿ ಆರಾಮಾಗಿ ರಾತ್ರಿ ಮಲಗ್ಬಿಡ್ತೇವೆ ಕಣ್ತುಂಬ. ಅವತ್ತೇನಾದ್ರು ಬಾಯಿಗೆ ಸ್ಪೂನ್ ಹೋಗಿಲ್ಲ ಅಂದ್ರೆ ನಿದ್ದೆ ಬರಲ್ಲ ರಾತ್ರಿಗೆ. ಯಾಕೆ? ಹಾರ್ಲಿಕ್ಸ್ ಏನೋ ಡಬ್ಬ ಇದೆ ಮನೆಯಲ್ಲಿ, ಅದಿನ್ನೂ ಖಾಲಿ ಆಗಿಲ್ಲ. ಖಾಲಿ ಮಾಡಿಲ್ವಲ್ಲ ನಾನು ಇವತ್ತು ಬಾಯಿಗೆ ಹಾಕೊಳ್ಳೋ ಸ್ಪೂನ್ ಹಾಕೊಂಡಿಲ್ವಲ್ಲ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ, ವಾಕ್ಯವನ್ನು ಕೇಳಿ ಚರ್ಚ್ಗೆ ಬಂದು ವಾಕ್ಯದ ಪ್ರಕಾರವಾಗಿ ಬದುಕಬೇಕಂತ ಗೊತ್ತಿದ್ದರೂ ಕೂಡ ಸೀಕ್ರೆಟ್ ಆಗಿ ಮಾಡೋ ಈ ತಪ್ಪುಗಳಿರ್ತವೆ ನೋಡಿ. ಅದ್ರಲ್ಲಿ ಏನಿರುತ್ತೆ? ಜಾಸ್ತಿ ಕಿಕ್ ಜಾಸ್ತಿ ಇರುತ್ತೆ, ಟೇಸ್ಟ್ ಇರುತ್ತೆ. ಎಲ್ಲರಿಗೂ ಗೊತ್ತಿದ್ದು ಮಾಡಿದ್ರೆ ಅದ್ರಲ್ಲಿ ಏನಿರಲ್ಲ, ಟೇಸ್ಟ್ ಇರಲ್ಲ. ಯಾರಿಗೂ ಗೊತ್ತಿಲ್ಲದೆ ಮಾಡಿದ್ರೆ, ಸೀಕ್ರೆಟ್ ಆಗಿ ಮಾಡಿದ್ರೆ ಏನಿರುತ್ತೆ ಅದ್ರಲ್ಲಿ? ಟೇಸ್ಟ್, ಕಿಕ್ಕು, ಫ್ಲೇವರು, ಏನೇನೆಲ್ಲ ದರಿದ್ರಗಳಿರಬೇಕೋ ಎಲ್ಲಾನು ಕೂಡ 100 ಟೈಮ್ಸ್ ಜಾಸ್ತಿ ಆಗುತ್ತೆ. ಪೇತ್ರನ್ ಕೂಡ ಅದನ್ನೇ ಮಾಡ್ತಿದ್ದಾನೆ. ಏನ್ ಮಾಡ್ತಿದ್ದಾರೆ ನೋಡಿ, ನಾನು ಹೋಗ್ತಿದ್ದೇನೆ ಬರ್ತೀರಾ ಅಂತ ಕೇಳಿದ್ನ, ನೀವು ಬರ್ತೀರಾ ಅಂತ ಕೇಳಿದ್ನ, ನಾನು ಹೋಗ್ತಿದ್ದೇನೆ ಅಂತ ಹೇಳ್ದ ಅಷ್ಟೇ. ನಮ್ಮ ಲೈಫಲ್ಲೂ ಅಂತವ್ರೊಬ್ರು ಇರ್ತಾರೆ. ಪ್ಲೀಸ್ ಅಂತವ್ರನ್ನ ದೂರ ಮಾಡಿ, ಅಂತವ್ರ ಸಹವಾಸವನ್ನ ದೂರ ಮಾಡಿ. ಅವರಿಂದ ನಿಮಗೂ ಏನು ಪ್ರಯೋಜನ ಇರೋದಿಲ್ಲ, ಅವರಿಂದ ನಿಮ್ಮ ಕುಟುಂಬಕ್ಕೂ ಏನು ಪ್ರಯೋಜನವಿರೋದಿಲ್ಲ. ಅವರಿಂದ ಆಗುವಂತದ್ದೆಲ್ಲ ನಿಮಗೆ ನಷ್ಟ 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 ಬಿಟ್ರೆ ಬೇರೆ ಏನು ಪ್ರಯೋಜನ ಇರೋದಿಲ್ಲ. ಅಂತವರೇನಾದ್ರೂ ನಮ್ಮ ಲೈಫಲ್ಲಿ ಇದ್ರೆ ಪ್ಲೀಸ್ ಅವ್ರನ್ನ ಕಟ್ ಮಾಡಿ, ಪ್ಲೀಸ್ ಅವ್ರನ್ನ ಕಟ್ ಮಾಡಿ. ಕೆಲವೊಂದು ಗಿಡಗಳಿರ್ತವೆ, ಆ ಗಿಡ ದೊಡ್ಡದಾಗಿ ಬೆಳಿಬೇಕು ಅಂತಂದ್ರೆ ಸೈಡ್ಗೆ ರೆಂಬೆಗಳು ಬರ್ತಿರ್ತವೆ, ರೆಂಬೆಗಳು. ಅದನ್ನೇನ್ ಮಾಡ್ತಾರೆ, ಆ ಗಿಡಗಳನ್ನ ಬೆಳೆಸೋರು ಕತ್ರಿ ತಗೋತಾರೆ, ಟಕ್ 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 ಅಂತ ಕಟ್ ಮಾಡ್ತಾರೆ. ಯಾಕೆ ಕಟ್ ಮಾಡಿದ್ರು? ಅದು ಬೆಳಿಬೇಕು ಅಂತಂದ್ರೆ ಇದನ್ನ ಕಟ್ಟು. ನೀನು ಬೆಳಿಬೇಕು ಅಂತಂದ್ರೆ ನಿನ್ನ ಜೀವನದಲ್ಲಿ ಕೆಲವೊಬ್ರು ಇರ್ತಾರೆ, ಅವ್ರು ನಿನ್ನನ್ನ ಬೆಳೆಸೋದಕ್ಕೆ ಅವಕಾಶ ಕೊಡಲ್ಲ, ಅವ್ರು ನೀನು ಉದ್ಧಾರ ಆಗೋದಕ್ಕೆ ಅವಕಾಶ ಕೊಡಲ್ಲ. ಅವ್ರು ಏನ್ ಮಾಡು ಗೊತ್ತಾ, ದಯವಿಟ್ಟು ನಿನ್ನ ಲೈಫ್ ಇಂದ ಕಟ್ ಮಾಡು. ಕಟ್ ಮಾಡಿದ್ರೆ ಯಾರಿಗೂ ಒಳ್ಳೇದು? ನನಗೊಳ್ಳೇದಾಗಿರೋದ್ರಿಂದ ಕಟ್ ಮಾಡ್ಬೇಕು. ತುಂಬಾ ಜನ ಬೆಸ್ಟ್ ಫ್ರೆಂಡ್ಸ್ ನ ಬಿಟ್ಕೊಡಲ್ವಾ? ಬಿಟ್ಕೊಡ್ತಾರ? ಅವನು ದರಿದ್ರದವನಂತ ಗೊತ್ತಿದ್ರು ಕೂಡ ನಾವು ಇನ್ನೂ ಕೆಲವು ಬೆಸ್ಟ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಗೊತ್ತಾ? ಬೆಸ್ಟ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಗೊತ್ತಾ? ಅವ್ನು ಸಿಗರೇಟ್ ಸ್ಮೋಕ್ ಮಾಡಿ, ಸಿಗರೇಟ್ ವರೆಗೂ ಬೇಡ ಬಿಡಿ, ಯಾವಾಗ್ಲೂ ಸಿಗರೇಟು ಟಾನಿಕ್ ಬಗ್ಗೆ ಬೇಡ. ಟೀ ನಾನು ಕುಡಿಯಲ್ಲ,
ನನ್ನ ಫ್ರೆಂಡ್ ಕುಡಿತಾನೆ, ಅವ್ನ್ ದಿನಕ್ಕೆ 10 ಸಲ ಕುಡಿತಾನೆ. 10 ಸಲ ಕುಡಿಬೇಕಾದ್ರೂ 10 ಸಲನೂ ನಾನು ಪಕ್ಕದಲ್ಲಿ ಇರ್ತೀನಿ. ಅವನೊಬ್ನೇ ಕುಡ್ಕೊಂಡು ನಾನೊಬ್ನೇ ಕುಡಿದೇ ಇರೋದ್ರೆ ಅವನಿಗೆ ಏನಾಗುತ್ತೆ? ಬೇಜಾರಾಗುತ್ತೆ. ಅವಾಗ ಅವನೇನ್ ಹೇಳ್ತಾನೆ ಅಂದ್ರೆ, ನೋಡ, ನಾನು ಕುಡ್ದು ನೀನೊಬ್ನೇ ಕುಡಿದೇ ಇರೋದು ನನಗೆ ಬಹಳ ಬೇಜಾರಾಗುತ್ತೆ ಕಣೋ, ಏನ್ ಅನ್ಕೋಬೇಡ, ನನಗೋಸ್ಕರ ನನಗೋಸ್ಕರ ನೀವು ಒಂದ್ಸಲ ಕುಡ್ದ್ಬಿಡ ಅಂದ. ಇವಾಗ ಇವನು ಬೆಸ್ಟ್ ಫ್ರೆಂಡ್, ಕುಡ್ದಿಲ್ಲ ಅಂದ್ರೆ ಅವನು ಬೇಜಾರ್ ಮಾಡ್ಕೊಳ್ತಾನೆ. ಅವನು ಬೇಜಾರ್ ಮಾಡ್ಕೊಳ್ತಾನೆ ಅನ್ನೋ ಕಾರಣಕ್ಕೆ ನಾನು ಟೀ ಕುಡಿಯೋದನ್ನ ಸ್ಟಾರ್ಟ್ ಮಾಡಿದೆ. ಒಂದು ವಾರ ಬಿಟ್ಟ ನಂತರ ಅವನು 10 ಗ್ಲಾಸ್ ಕುಡಿತಿದ್ದಾನೆ, ನಾನು 11 ಗ್ಲಾಸ್ ಕುಡಿಯೋದನ್ನ ಶುರು ಮಾಡಿದೆ. ಅವ್ನು ಕುಡಿಯೋದು 10, ನಾನು ಕುಡಿಯೋದು 11. ಯಾಕೆಂತಂದ್ರೆ ಅವನು ಜಸ್ಟ್ ಹೇಳ್ದ ನನಗೋಸ್ಕರ ಕುಡಿ ಅಂತಂದ. ಇನ್ನು ಮೇಲಿಂದ ಅವನಿಗೋಸ್ಕರ ಕುಡಿಯೋದನ್ನ ಬಿಟ್ಟೆ ನನಗೋಸ್ಕರ ಕುಡಿಯೋದನ್ನ ನಾನು ಸ್ಟಾರ್ಟ್ ಮಾಡಿದೆ. ಅರ್ಥ ಆಯ್ತಾ? ಅವನೇನ್ ಹೇಳ್ದ, ನನಗೋಸ್ಕರ ಕುಡಿ ಅಂದ. ಯಾವ್ದು, ಎಷ್ಟು ಕುಡಿಯಕ್ ಹೇಳ್ದ? 1 ಗ್ಲಾಸ್. ಆ 1 ಗ್ಲಾಸ್ ಎಲ್ಲಿವರೆಗೂ ಹೋಯ್ತು? 11 ಗ್ಲಾಸ್ ಆಯ್ತು. ಇನ್ನು ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಅವನ್ ಯಾವನೋ ಸಂತೋಷ ಪಡಿಸೋದಕ್ಕೋಸ್ಕರ ನೀನ್ ಯಾಕೆ ನಿನ್ನ ಜೀವನವನ್ನ ಹಾಳು ಮಾಡ್ಕೊಂಡೆ? ಇದು ಟೀ ಬಗ್ಗೆ ಅಲ್ಲ, ಎಲ್ಲಾದ್ರ ಬಗ್ಗೆ. ನನ್ನ ಲೈಫ್ ಅಲ್ಲಿ ಹಾಳು ಮಾಡುವಂತವನ್ ಏನ್ ಹೇಳ್ತಾನೆ ಗೊತ್ತಾ? ನನಗೋಸ್ಕರ ಬಾ, ನನಗೋಸ್ಕರ ನೋಡು, ನನಗೋಸ್ಕರ ಕುಡಿ, ನನಗೋಸ್ಕರ ಮಾತಾಡು, ಬಾ ಜಗಳಕ್ಕೆ ಹೋಗೋಣ. ನಾನಂತ ಜಗಳಕ್ಕೆಲ್ಲ ಬರಲ್ಲ ಕಣ, ಬರ ನೋಡೋಣ ಹಿಂಗೆ. ಅವಾಗ ನಮ್ಮನ್ನ ಎಲ್ಲಿಲ್ದಿರೋ ಹೀರೋ ಮಾಡ್ಬಿಡ್ತಾನೆ. ಆ ಟೈಮಲ್ಲಿ ಅವನು ಹೀರೋ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ನಾವು ದೊಡ್ಡ ಹೀರೋ ಲೆವೆಲ್ಗೆ, ಫಿಸಿಕ್ಸ್ ಇದ್ರು ಏನಂತಾರೆ ಒಣಗೋಗಿರೋ ಕಡ್ಡಿ ತರ ಇದ್ರು ಕೂಡ ದೊಡ್ಡ ಹೀರೋ ಲೆವೆಲ್ಗೆ ಫೀಲ್ ಆಗ್ಬಿಟ್ಟು ಅವಾಗ ಶರ್ಟ್ ಬಿಚ್ಕೊಂಡು ನೋಡ್ತೇವೆ. 6 ಪ್ಯಾಕ್ ಇಲ್ದೇ ಇದ್ರು 6 ಪ್ಯಾಕ್ ಇದ್ದಂಗ್ ಕಾಣ್ತಿರುತ್ತೆ ನಮ್ಗೆ. 6 ಪ್ಯಾಕ್ ಇಲ್ದೇ ಇದ್ರು ಇದ್ದಂಗ್ ಕಾಣ್ತಿರುತ್ತೆ. ಬೈಬಲ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಈ ಹೊಟ್ಟೆ ಇರ್ಲಿಲ್ಲ, ಫುಲ್ ಫ್ಲಾಟ್ ಇತ್ತು ನಿಮ್ಗೆ. ದಿಲೀಪ ಹೆಂಗಿದಾನಲ್ಲ, ಸೇಮ್ ಆಸ್ ಇಟ್ ಇಸ್ ಹಂಗೆ ಇತ್ತು. ಅವಾಗ ಬನ್ನಿ ಹಾಕೊಳ್ದಿರ ರೂಮ್ ಎಲ್ಲ ಓಡಾಡ್ತಿದ್ವಿ. ರೂಮ್ ಎಲ್ಲ ಓಡಾಡ್ತಿದ್ವಿ. ಓಡಾಡ್ತಾ ಇರಬೇಕಾದ್ರೆ ಹೊಟ್ಟೆ ದಪ್ಪ ಇರೋರು ಬರ್ತಿದ್ವಿ. ಹೊಟ್ಟೆ ದಪ್ಪ ಇರೋರು ಅವ್ರು ಶರ್ಟ್ ಬಿಚ್ಕೊಂಡೆ ತಾನೆ ಓಡೋದು. ಹೊಟ್ಟೆ ದಪ್ಪ ಇರೋರು ಬರ್ತಿದ್ವಿ. ಅವ್ರ ಹೊಟ್ಟೆ ನನ್ನ ಹೊಟ್ಟೆ, ಅವ್ರ ಹೊಟ್ಟೆ ನನ್ನ ಹೊಟ್ಟೆ, ಅವ್ರ ಹೊಟ್ಟೆ ದಪ್ಪ, ನಮ್ಮ ಹೊಟ್ಟೆ ಫ್ಲಾಟ್. ಇನ್ನು ಹೇಳ್ಬೇಕು ಅಂತಂದ್ರೆ ಆ ಫ್ಲಾಟ್ ಅಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗ ಲೈನ್ ಕಾಣ್ತವೆ. ಏನವು ಫ್ಯಾಕ್ಸ್. ಏನವು ಫ್ಯಾಕ್ಸ್. ಇದ್ದಕ್ಕಿದ್ದಂಗೆ ಹೊಟ್ಟೆನ ಟೈಟ್ ಆಗಿ ಮಾಡ್ಕೊಳ್ಳೋದು, ಕುಂಡಿ ಹಿಂದಕ್ ಮಾಡಿ ಬಗ್ಗೋದು. ಹಿಂಗೆ ಹೊಟ್ಟೆ ಟೈಟ್ ಮಾಡ್ಕೊಂಡು ಬಗ್ಕೊಂಡು ಲೆಕ್ಕ ಹಾಕೊಳ್ಳೋದು. 1 2 3 4 5 6 ಅಂತ. ಇನ್ನು ವಿಚಿತ್ರ ಏನು ಗೊತ್ತಾ? 6 ಸ್ವಲ್ಪ 8 ಆಗತ್ತೆ, 8ನ 10ವರೆಗೂ ಕೂಡ ಹೋಗುತ್ತೆ. ಎಲ್ಲಿ ಮೇಲಿಂದ ಕೆಳಗೆ ಲೆಕ್ಕ ಹಾಕಿ ಇದು ಪಕ್ಕದಲ್ಲಿ ಮೂಳೆಗಳು ಇರ್ತಾವ ನೋಡಿ, ಇಷ್ಟು ಲೆಕ್ಕ ಹಾಕೊಂಡು ಹೋಗ್ತಿರ್ತೀರಿ. ನನ್ಗೆ ಎಷ್ಟು ಪ್ಯಾಕ್ಸ್ ಇದೆ ಗೊತ್ತು? ಎಷ್ಟು? 8 ಪ್ಯಾಕ್. 6 ಎಲ್ಲ ನಾನು ಕೇಳಿದ್ದು ನಿನ್ಗೆ. 8 ಮೇಲೆ ಇಲ್ಲಿ ನೋಡಿ, 2 ಕಡ್ಡಿ ಇಲ್ಲಿ. ಇದನ್ನ ಸೇರಿಸಿದ್ರೆ ಎಷ್ಟಾಯ್ತು? ಯಾಕಂದ್ರೆ ಎಲ್ಲ ಸಮವಾಗಿರುತ್ತಲ್ಲ. ಇವಾಗ ಅವನ್ಗೇನೋ ಹೊಟ್ಟೆ ದಪ್ಪ ಇದೆ ಅಂತ ಹೇಳ್ಬಿಟ್ಟು ನನ್ ಹೊಟ್ಟೆ ನಾನು ನೋಡ್ಕೊಂಡು ಏನ್ ಅನ್ಕೊಂಡೆ? 6 ಪ್ಯಾಕ್. ನಿಜ ಹೇಳ್ಬೇಕಂದ್ರೆ ಪ್ಯಾಕ್ ಇಲ್ಲ, ಎಂತದ್ದು ಇಲ್ಲ, ಇಲ್ಲಿ ಒಣಗೋಗಿದ್ಯಾ ಅಂತ ಅರ್ಥ. ಮೂಳೆಗಳು ಲೆಕ್ಕ ಆಗ್ತಿದ್ಯಾ ಅಂತಂದ್ರೆ ಏನರ್ಥ? ಮೂಳೆಗಳು ಲೆಕ್ಕ ಆಗ್ತಿದ್ಯಾ ಅಂತಂದ್ರೆ ಮೂಳೆಗಳು ಕಾಣಿಸೋ ಅಷ್ಟು ಒಣಗೋಗ್ಬಿಟ್ಟಿದ್ಯಾ ಮಗನೇ. ಏನಾದ್ರು ತಿನ್ನೋ, ಹೊಟ್ಟೆ ಬಂದ್ರು ಪರವಾಗಿಲ್ಲ, ಈ ತರ ಒಣಗಿ ಮಾತ್ರ ಇರಬೇಡ. ಹಿಂಗೆ ನೀನ್ ಅಪ್ಪ ಅಮ್ಮಂಗ್ ತೋರ್ಸೋ ಫೈಡ್ ಅಂತ ಅಮ್ಮ ಕಪಾಳಕ್ ಬಿಟ್ಬಿಟ್ಟು ತಿಂದಿರ ನನ್ ಮಗನೇ ನೀನ್ ಈ ತರ ಆಗಿರೋದು ಅಂತಾರೆ. ಏನಂತಾರೆ ಅಮ್ಮ? ತಿನ್ನು ಅಂತ ಬಾಯಿಗೆ ಬಡ್ಕೊಳ್ತೀನಿ, ನೀನ್ ತಿಂದಿರಾನೆ ಮಗನೇ ಹಿಂಗಾಗಿದೆ ಅಂತೇಳಿ ಫೈಡ್ ಅಂತ ಬಡ್ದ್ಬಿಟ್ಟು ಆಲ್ರೆಡಿ ತಿಂದಿದ್ರು ಮತ್ತೆ ತಟ್ಟೆಗೆ ಆಗ್ಬಿಟ್ಟು ತಿನ್ನಿಸ್ತಾರೆ. ಇಲ್ಲಮ್ಮ ಇದು ಪ್ಯಾಕ್ ಇಲ್ಲ ಅಂತದಿಲ್ಲ, ತಿನ್ನು ಅಂತಾರೆ. ಪ್ಯಾಕ್ ಇಲ್ಲ ಅಂತದಿಲ್ಲ, ತಿನ್ನು ಅಂತಾರೆ. ತುರುಕ್ತಾರೆ. ಆಮೇಲೆ ವಾರದವರೆಗೂ ನಿನ್ನ ಚಿತ್ರಹಿಂಸೆ. 3 ಹೊತ್ತು ತಿನ್ನೋ ಊಟ 5 ಹೊತ್ತು ಆಗತ್ತೆ. ಇಷ್ಟಿಷ್ಟೇ ತಿನ್ನೋ ಊಟ 2 ಸ್ಪೂನ್ ಜಾಸ್ತಿ ಆಗತ್ತೆ. ಯಾಕೆಂತಂದ್ರೆ ಒಣಗೋಗ್ಬಿಟ್ಟ ನನ್ನ ಮಗ ಅಂತ. ಅಮ್ಮನ್ ಗೊತ್ತಾಗಿಲ್ಲ ಅದು ಒಣಗೋಗಿರೋದಲ್ಲ ಅಂತ. ಏನದು ನಮ್ ದೃಷ್ಟಿಯಲ್ಲಿ ಏನದು? ಫ್ಯಾಕ್ಸ್. 1 ವಾರ ಬಿಟ್ಕೊಂಡು ನೋಡಿದ್ರೆ ಯಾವ ಕಡ್ಡಿನೂ ಕಾಣಲ್ಲ. ಏನಮ್ಮ ಮಾಡ್ಬಿಟ್ಟೆ ನನಗೆ ಅಂತಂದ್ರೆ ಫ್ಯಾಕ್ಸ್ ಎಲ್ಲ ಹೋಯ್ತು, ಹೊಟ್ಟೆ ಬಂತು. ಅವ್ನ್ ಯಾವನ್ನೋ ನೋಡ್ಕೊಂಡು ನಾನೇನ್ ಅನ್ಕೊಂಡೆ, ಹೀರೋ ಲೆವೆಲ್ ಎಲಿವೇಶನ್ ಕೊಟ್ಕೊಂಡೆ. ನಿಜವಾಗ್ಲೂ ಹೇಳ್ಬೇಕಂತ ನನ್ನ ಅಷ್ಟು ಮ್ಯಾಟರ್ ಇಲ್ಲ.
ಅವನ್ ಯಾವನೋ ನೀನು ದೊಡ್ಡ ಅದು ಇದು ಹಂಗೆ ಹಿಂಗೆ ಅಂದಿದ್ದಕ್ಕೆ ನೀನೇನೋ ಹಂಗ ಅನ್ಕೊಂಡು ಹೋಯ್ತೀಯ. ನಿಜವಾಗ್ಲೂ ಹೋಗ್ ನೋಡಿದ್ರೆ ನಿನ್ನೆಲ್ಲ ಅಷ್ಟೊಂದು ಮ್ಯಾಟರ್ ಕೆಪಾಸಿಟಿ ಇಲ್ಲ. ಇಳದೇ ಇದ್ರು ಕೂಡ ನಿನ್ನ ಏನ್ ಮಾಡ್ದ ಅವನು? ಡಮ್ಮಿ ಹೀರೋ ಮಾಡ್ದ, ಡೂಪ್ಲಿಕೇಟ್ ಹೀರೋ ಮಾಡ್ದ. ಫಿಲ್ಮ್ ಅಲ್ಲಿ ಆಕ್ಟರ್ಸ್ ಏನಂತಾರೆ, ಆಕ್ಟರ್ಸ್ ಇರ್ತಾರೆ, ಸ್ಟಂಟ್ಸ್ ಇರ್ತವೆ ಕೆಲವೊಂದು ರಿಸ್ಕಿ ಸ್ಟಂಟ್ಸ್. ಅವ್ ಹೀರೋ ಮಾಡ್ತಾರೆ ಅನ್ಕೊಂಡ್ರ? ಆ ರಿಸ್ಕಿ ಸ್ಟಂಟ್ಸ್ ಅಲ್ಲಿ ನೋಡಿ ಮುಖ ಕಾಣಿಸಲ್ಲ ಹೀರೋದು, ಬರೀ ಹಿಂದೆನೆ ಸೈಡೇ ಕಾಣಿಸ್ತಿರುತ್ತೆ. ಏನರ್ಥ ಗೊತ್ತಾ? ಅವ್ನ್ ಡೂಪ್ಲಿಕೇಟ್ ಇನ್ನೊಬ್ಬ ಇರ್ತಾನೆ, ಸೇಮ್ ಅವನ್ ತರನೇ ಫಿಸಿಕ್ ಹೈಟ್ ಗೀಟ್ ಎಲ್ಲ ಇರ್ತಾನೆ. ಅವನ್ ಅದೆಲ್ಲ ಡಬಲ್ ಸ್ಟಂಟ್ ಎಲ್ಲ ಮಾಡ್ತಿರ್ತಾನೆ. ಸೊ ನಾವೇನ್ ಅನ್ಕೊಂಡ್ಬಿಟ್ವಿ ಅಂತಂದ್ರೆ ಹೀರೋನೇ ಮಾಡ್ತೀವೇನೆ ಅಂತ. ನಿಜ ಹೇಳ್ಬೇಕಂದ್ರೆ ಆ ಹೀರೋ ಮೈ ಬಗ್ಸೋದೇ ಇಲ್ಲ, ಅವ್ನು ಮೈ ಬಗ್ಸೋದೇ ಇಲ್ಲ. ನಮ್ಮ ಹೀರೋ ಹೆಂಗ್ ಮಾಡ್ದ ನೋಡ್ದ, ಹೆಂಗ್ ಓದ್ದ, ಅವ್ನ್ ಮಾಡಿಲ್ಲ. ನಾವೇನ್ ಅನ್ಕೊಂಡ್ಬಿಡ್ತೇವೆ, ನಾನ್ ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು, ಯಾವನೋ ಹೇಳಿದ ಮಾತಿಗೆ ನಾವೇನಾಗ್ಬಿಡ್ತೇವೆ, ಹೀರೋಗಳಾಗ್ಬಿಡ್ತೇವೆ ಒಂದ್ 10 ನಿಮಿಷ. ಸೊ ಪ್ಲೀಸ್, ಅಂತವರೇನಾದ್ರೂ ನಮ್ಮ ಲೈಫಲ್ಲಿ ಇದ್ರೆ ಅವ್ರನ್ನ ಕಟ್ ಮಾಡಿ ಬಿಸಾಕಿ. ಅವರಿಂದ ಪ್ರಯೋಜನ ಏನು ಇಲ್ಲ. ನಿನಗೂ ಲಾಸ್, ನಿನ್ನ ಫ್ಯಾಮಿಲಿಗೂ ಲಾಸ್. ಅವನು ಒಂದ್ಸಲ ಮಾತ್ರ ಕರ್ದ ಏನಂತ, ಬಿಲ್ ಎಲ್ಲ ನಂದೆ ಅಂತ ಕರ್ದ. ನೆಕ್ಸ್ಟ್ ಟೈಮ್ ಇಂದ ಅವ್ನ್ ಬಿಲ್ ಇಡಲ್ಲ, ಏನಿಡಲ್ಲ. ಅವನ್ ಬಿಲ್ ಕೂಡ ನಿನ್ನ ಬಿಲ್ ಜೊತೆಗೆ ಸೇರಿಸ್ತಾನೆ. ಅವಾಗ ನೀನ್ ದುಡ್ದಿರೋದೆಲ್ಲ ನಿನ್ನ ಫ್ರೆಂಡ್ಗೆ ಇಡ್ಬೇಕು. ಅವನು ಒಂದ್ಸಲ ಅಭ್ಯಾಸ ಮಾಡದ, ಯಾಕೆ ಗೊತ್ತಾ? ಅವನ ಹತ್ರ ದುಡ್ಡಿರ್ಲಿಲ್ಲ, ಅವ್ನು ನಿನ್ನ ಯೂಸ್ ಮಾಡಕ್ಕೆ ಅವಕಾಶ ಇರ್ಲಿಲ್ಲ. ಯೂಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದೇ ಒಂದ್ಸಲ ಬಂಡವಾಳ ಇಟ್ಟ. ಎಷ್ಟು ಎಷ್ಟು ಒಂದು ಬಾಟ್ಲ್ ಎಷ್ಟಿರುತ್ತಣ್ಣ ರೇಟು? 100, 200, 150 ಅನ್ಕೊಳ್ಳೋಣ ಬಿಡಿ, ರಫ್ಲಿ, ಯಾಕೆ ಸುಮ್ನೆ. 150, ನಂದು 150, ಇನ್ನೊಬ್ಬಂದು 150, ಎಷ್ಟಾಯ್ತು ಟೋಟಲ್? 300 ರೂಪಾಯಿ. 300 ರೂಪಾಯಿ ಬಂಡವಾಳ ಒಂದು ದಿನ ಇಟ್ರೆ, ಹಾ 300 ರೂಪಾಯಿ ಬಂಡವಾಳ ಒಂದು ದಿನ ಇಟ್ರೆ ಎಷ್ಟು ದಿನ ಸೆಟ್ಲ್ ಆಗ್ಬೋದು? ಎಷ್ಟು ದಿನ ಸೆಟ್ಲ್ ಆಗ್ಬೋದು? ಅವನು ಕರೆದಾಗೆಲ್ಲ ಬಂದು ಅವನೇ ಇಡ್ತಾನೆ. ನಿನ್ ಲೈಫ್ ಟೈಮ್ ಸೆಟ್ಲ್ಮೆಂಟ್ ಇದು. ಅಂದ್ರೆ ಇವನ್ ಎಷ್ಟು ರೂಪಾಯಿಗೆ ಮಾರ್ಕೊಂಡ ಇವನ್ನ? ಎಷ್ಟು ರೂಪಾಯಿಗೆ ಮಾರ್ಕೊಂಡ? 300. 300. ಇನ್ನು ಹೇಳ್ಬೇಕು ಅಂತಂದ್ರೆ ಅವನ ಬಿಲ್ ನ ತೆಗೆದು ಬಿಟ್ರೆ ನಿನ್ನ ಬಿಲ್ ಎಷ್ಟು? ನಿನ್ನ ಮೇಲೆ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು? 100. ಚೀಪ್ 150 ರೂಪಾಯಿಗ, ಚೀಪ್ ಆಗಿ 150 ರೂಪಾಯಿಗ ನಿನ್ನನ್ನ ನೀನು ಮಾರ್ಕೊಂಡೆ. ಅದು ಹೆಂಗ್ ಮಾರ್ಕೊಂಡೆ? ಸೀಕ್ರೆಟ್. ಗೊತ್ತಾದ್ರೆ ಮತ್ತೆ ಚರ್ಚಲ್ಲಿ ವಾಕ್ಯವನ್ನ ಕೇಳಿದವರ ಮಧ್ಯದಲ್ಲಿ ಏನಾಗತ್ತೆ? ಅವಮಾನ ಆಗ್ಬಾರ್ದು ಅಂತಂದ್ರೆ ಇದೆಲ್ಲ ಹೆಂಗ್ ಮಾಡ್ಬೇಕು? ಸೀಕ್ರೆಟ್ ಆಗಿ ಕತೆಗಳನ್ನ ನಡ್ಸ್ಬೇಕು. ಸೀಕ್ರೆಟ್ ಆಗಿ ನಡ್ಸಿದ್ರೆ ನಮ್ಗೆ ಏನ್ ಸಿಗುತ್ತೆ? ಕಿಕ್ ಸಿಗುತ್ತೆ.